ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್. ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಾವು 6 to 8 CET 2019 ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೆವು. ಇದೀಗ ಅದರ ಒಂದು ಮುಂದುವರೆದಂತಹ ಭಾಗ. ಸೊ ಫ್ರೆಂಡ್ಸ್, ಇದು ಭಾಗ 5 ಶೈಕ್ಷಣಿಕ ಮನೋವಿಜ್ಞಾನ. ಇದೀಗಾಗಲೇ ನಾವು ಕಲಿಕೆಯನ್ನು ಕುರಿತು ತಿಳಿದುಕೊಂಡಿದ್ದೆವು. ಅದರ ಒಂದು ಮುಂದಿನ ಭಾಗ ಕಲಿಕಾ ಸಿದ್ಧಾಂತಗಳು. ಸೊ ಫ್ರೆಂಡ್ಸ್, ಕಲಿಕಾ ಸಿದ್ಧಾಂತಗಳು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶವನ್ನು ಒಳಗೊಂಡಿರ್ತಕ್ಕಂಥ ವಿಭಾಗವಾಗಿದೆ. ಏಕೆಂದರೆ ಕಲಿಕಾ ಸಿದ್ಧಾಂತಗಳಿಂದ ಮೇಲೆ ಅನೇಕವಾದಂಥ ಪ್ರಶ್ನೆಗಳನ್ನು ತಾವು ಎಕ್ಸಾಮ್ಗಳಲ್ಲಿ ಕಾಣಬಹುದು. ಹಾಗಾಗಿ ಇಂದು ನಾವು ಈ ಕಲಿಕಾ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಒಂದು ಸಿದ್ಧಾಂತವನ್ನು ಇಂದು ನಾವು ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಪ್ರಮುಖವಾದಂಥ ಕಲಿಕಾ ಸಿದ್ಧಾಂತಗಳೆಂದರೆ ಥಾರಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆ, ಅದೇ ರೀತಿಯಾಗಿ ಪೌಲೋ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಕೊಯ್ಲರ್ ಅವರ ಒಳನೋಟ ಕಲಿಕೆ, ಸ್ಕಿನ್ನರ್ ಅವರ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ, ಅದೇ ರೀತಿಯಾಗಿ ಬಂಡೂರಾರ್ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಹಾಗೂ ಬ್ರೂನರ್ ಅವರ ಅನ್ವೇಷಣಾ ಕಲಿಕೆ. ಇಷ್ಟು ಪ್ರಮುಖವಾದಂಥ ಒಂದು ಕಲಿಕಾ ಸಿದ್ಧಾಂತಗಳು. ಸೊ ಫ್ರೆಂಡ್ಸ್, ಇದೀಗ ನಾವು ಮೊದಲಿಗೆ ಥಾರಂಡೈಕ್ ಅವರ ಒಂದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ತಿಳಿದುಕೊಳ್ಳೋಣ. ಥಾರಂಡೈಕ್ ಅವರು ಮಂಡಿಸಿದಂಥ ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಪ್ರಚೋದನ ಪ್ರತಿಕ್ರಿಯಾ ಕಲಿಕಾ ಸಿದ್ಧಾಂತ ಎಂದು ಕೂಡ ಕರೆಯುತ್ತಾರೆ. ಅದೇ ರೀತಿಯಾಗಿ ಇದನ್ನು ಸಂಪರ್ಕವಾದ ಕಲಿಕಾ ಸಿದ್ಧಾಂತವೆಂದು ಕೂಡ ಕರೆಯುತ್ತಾರೆ. ಹಾಗಾದರೆ ಈ ಕಲಿಕಾ ಸಿದ್ಧಾಂತ ಮಂಡಿಸಿದಂಥ ಥಾರಂಡೈಕ್ ಅವರು ಯಾರು? ಕಲಿಕಾ ಸಿದ್ಧಾಂತ ಮಂಡಿಸಿದಂಥ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಮಂಡಿಸಿದಂಥ ಥಾರಂಡೈಕ್ ಅವರು ಶೈಕ್ಷಣಿಕ ಮನಃಶಾಸ್ತ್ರದ ಅಥವಾ ಆಧುನಿಕ ಶೈಕ್ಷಣಿಕ ಮನಃಶಾಸ್ತ್ರದ ಜನಕ ಎಂದು ಕರೆಯಲಾಗುತ್ತದೆ. ಇವರನ್ನು ಆಧುನಿಕ ಶೈಕ್ಷಣಿಕ ಮನಃಶಾಸ್ತ್ರದ ಜನಕ ಎಂದು ಕರೆಯುತ್ತಾರೆ ಥಾರಂಡೈಕ್ ಅವರು. ಇವರು ಪ್ರತಿಪಾದಿಸಿದ ಸಿದ್ಧಾಂತವೇ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ. ಈ ಸಿದ್ಧಾಂತವನ್ನು ನಾವು ಸಹಸಂಬಂಧ ತತ್ವ ಸಿದ್ಧಾಂತ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿಯಾಗಿ SR ಕಲಿಕಾ ಸಿದ್ಧಾಂತವೆಂದು ಕೂಡ ಕರೆಯಲಾಗುತ್ತದೆ. ಸೊ ಫ್ರೆಂಡ್ಸ್, ನಿರ್ದಿಷ್ಟ ಪ್ರಚೋದನೆ ಮತ್ತು ನಿರ್ದಿಷ್ಟ ಪ್ರತಿಕ್ರಿಯೆ ನಡುವೆ ಬಂಧವೇರ್ಪಟ್ಟಾಗ ಜೀವಿಯಲ್ಲಿ ಅನೇಕ ಪ್ರಯತ್ನಗಳು ಮಾಡುತ್ತದೆ. ಇಂತಹ ಪ್ರಯತ್ನ ಮಾಡುವಲ್ಲಿ ಕಂಡುಬರ್ತಕ್ಕಂಥ ತಪ್ಪುಗಳು ಅನೇಕಗಳಾಗಿರುತ್ತವೆ. ಆದರೆ ಆ ತಪ್ಪುಗಳ ಸಂಖ್ಯೆಗಳನ್ನು ಕಡಿಮೆ ಮಾಡುತ್ತಾ ಜೀವಿಯಲ್ಲಿ ಒಂದು ವಿಧವಾದಂಥ ಸಮರ್ಪಕವಾದಂಥ ಒಂದು ಕಲಿಕೆ ಉಂಟಾಗುತ್ತದೆ. ಅದನ್ನೇ ನಾವು ಸಂಪರ್ಕವಾದ ಕಲಿಕಾ ಸಿದ್ಧಾಂತ ಅಥವಾ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಎಂದು ಕರೆಯುತ್ತಾರೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏರ್ಪಡ್ತಕ್ಕಂಥ ಸಂಪರ್ಕ ಅಥವಾ ಬಂಧವು ಅದರಿಂದ ಉಂಟಾಗ್ತಕ್ಕಂಥ ಕಲಿಕೆಯನ್ನು ಸಂಪರ್ಕವಾದ ಕಲಿಕಾ ಸಿದ್ಧಾಂತ ಎಂದು ಕರೆಯುತ್ತಾರೆ. ಸೊ ಫ್ರೆಂಡ್ಸ್, ಥಾರಂಡೈಕ್ ಅವರು ಕೈಗೊಂಡಂಥ ಒಂದು ಪ್ರಯೋಗ. ಥಾರಂಡೈಕ್ ಅವರು ತಮ್ಮ ಪ್ರಯೋಗಕ್ಕಾಗಿ ಪ್ರಚೋದನೆ, ಬಂಧ ಮತ್ತು ಪ್ರತಿಕ್ರಿಯೆ ಅನೇಕ ಸಾಮಗ್ರಿಗಳ ಒಂದು ಬಳಕೆ ಮಾಡುತ್ತಾರೆ. ಇಲ್ಲೊಂದು ಸಮಸ್ಯಾತ್ಮಕ ಪೆಟ್ಟಿಗೆಯನ್ನು ಅವರು ಬಳಸುತ್ತಾರೆ. ಸಮಸ್ಯಾತ್ಮಕ ಪೆಟ್ಟಿಗೆ ಮೊಟ್ಟ ಮೊದಲನೇದಾಗಿ ಕಲಿಕಾ ಸಿದ್ಧಾಂತಕ್ಕೆ ಮಂಡಿಸಿದವರು ಥಾರಂಡೈಕ್ ಅವರು. ಮತ್ತೆ ಅದಕ್ಕೆ ಸಮಸ್ಯಾತ್ಮಕ ಪೆಟ್ಟಿಗೆಯನ್ನು ಬಳಸಿದವರು ಥಾರಂಡೈಕ್ ಅವರಾಗಿದ್ದಾರೆ. ಇದಕ್ಕೆ ಅವರು ಬೆಕ್ಕು, ಮೀನಿನ ಒಂದು ಮಾಂಸ, ಗಂಟೆ ಮತ್ತು ವೀಕ್ಷಿಸಲು ಒಂದು ದರ್ಪಣದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾರೆ. ಹಾಗಾದರೆ ಇಲ್ಲಿ ಥಾರಂಡೈಕ್ ಅವರು ನಡೆಸಿದಂಥ ಪ್ರಯೋಗವೆಂದರೆ ಫ್ರೆಂಡ್ಸ್, ಮೊದಲು ಥಾರಂಡೈಕನ್ನು ಹಸಿದ ಬೆಕ್ಕನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ನಂತರ ಆ ಪೆಟ್ಟಿಗೆ ಎದುರಿಗೆ ಬೆಕ್ಕಿಗೆ ಕಾಣುವಂತೆ ಮೀನನ್ನು, ಹಸಿದಂಥ ಬೆಕ್ಕಿಗೆ ಕಾಣುವಂತೆ ಮಾಂಸದ ಒಂದು ಮೀನನ್ನು ತುಣುಕನ್ನು ಬೆಕ್ಕಿಗೆ ಕಾಣುವ ರೀತಿಯಲ್ಲಿ ಇಡುತ್ತಾರೆ. ಹಸಿದ ಬೆಕ್ಕು ಆಹಾರವನ್ನು ಕಂಡಾಗ ಅದನ್ನು ಪಡೆಯಲು ಪ್ರಯತ್ನ ಮಾಡಿತ್ತು. ಆದರೆ ಪ್ರಯತ್ನಗಳೆಲ್ಲ ತಪ್ಪುಗಳಾಗಿ ಪೆಟ್ಟಿಗೆ ಬಾಗಿಲು ತೆಗೆಯಲಿಲ್ಲ. ಸೊ ಫ್ರೆಂಡ್ಸ್, ಇಲ್ಲೇನಾಗುತ್ತದೆ, ಅನೇಕ ಪ್ರಯತ್ನಗಳನ್ನು ಮಾಡಿದರು. ಆ ನೇರವಾಗಿ ಅಗುಳಿಗೆ ಹೋಗಿ ತಟ್ಟಿದರೆ ಬಾಗಿಲು ಓಪನ್ ಆಗುವುದು. ಆದರೆ ಅಲ್ಲಿ ಬೆಕ್ಕಿಗೆ ಗೊತ್ತಿಲ್ಲದ ಕಾರಣ ಅನೇಕ ಪ್ರಯತ್ನಗಳನ್ನು ಮಾಡುತ್ತದೆ. ಆದರೆ ಈ ಒಂದು ಪ್ರಯತ್ನ ಮತ್ತು ಚಟಪಟದಲ್ಲಿ ಅನೇಕ ತಪ್ಪುಗಳಾದರೂ ಕೊನೆಯದಾಗಿ ಒಂದು ಸಾರಿ ಆಕಸ್ಮಿಕವಾಗಿ ಬಾಗಿಲನ್ನು ತೆಗೆದುಕೊಂಡಿತು. ಹೀಗೆ ಬೆಕ್ಕು ಆಹಾರವನ್ನು ಬಾಗಿಲಿನಿಂದ ಹೊರಗೆ ಬಂದು ಪಡೆಯಿತು. ಒಮ್ಮೆ ಏರ್ಪಟ್ಟ ಬಂದ ಹಲವಾರು ಬಾರಿ ಈ ಪ್ರಯೋಗವನ್ನು ಪುನರಾವರ್ತಿಸಿದಾಗ ಬೆಕ್ಕಿಗೆ ಯಾವುದೇ ತಪ್ಪು ಮಾಡದೆ ನೇರವಾಗಿ ಬಾಗಿಲು ತೆಗೆದು ತನ್ನ ಹಸಿವನ್ನು ನೀಗಿಸಿಕೊಂಡಿತು. ಈ ರೀತಿಯಾಗಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಒಂದು ಬಂಧವನ್ನು ಏರ್ಪಡಿಸಿ ಹಸಿದ ಒಂದು ಬೆಕ್ಕಿಗೆ ತಾನು ಮೀನಿನ ಒಂದು ತನ್ನ ಆಹಾರವನ್ನು ಪೂರೈಸಿಕೊಂಡಿತ್ತು. ಈ ರೀತಿಯಾಗಿ ಶಿಕ್ಷಣದಲ್ಲಿ ಕೂಡ ಮಗು ಪ್ರಾಥಮಿಕವಾಗಿ ಶಾಲೆಗೆ ಬಂದಾಗ ಎಂತಕ್ಕಂಥ ಒಂದು ಅಕ್ಷರವನ್ನಾಗಲಿ ಅಥವಾ ಯಾವುದೇ ಅಕ್ಷರವನ್ನು ಮೊದಲಿಗೆ ಕಲಿಸಿದಾಗ ಮಗು ಅನೇಕ ತಪ್ಪುಗಳನ್ನು ಮಾಡುತ್ತದೆ. ನಂತರ ಈ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಮಗು ಶುದ್ಧವಾದಂಥ ಬರಹದ ಮುಖಾಂತರ ಎಂತಕ್ಕಂಥ ಒಂದು ಕಾಗುಣಿತಾಕ್ಷರವನ್ನು ಬರೆಯಲು ಕಲಿಯುತ್ತದೆ. ಈ ರೀತಿಯಾಗಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಒಂದು ಬಂಧವೇರ್ಪಟ್ಟು ಪ್ರಯತ್ನದ ಮೂಲಕ ಮಗು ತನ್ನ ಕಲಿಕೆಯನ್ನು ಪಡೆಯುತ್ತದೆ.
ಇದು ಥಾರಂಡೈಕ್ ಅವರ ಕಲಿಕಾ ಸಿದ್ಧಾಂತ. ಇಲ್ಲಿರ್ತಕ್ಕಂಥ ಗುರಿ ಮತ್ತು ಉದ್ದೇಶವೆಂದರೆ, ಪ್ರಯೋಗದಲ್ಲಿರ್ತಕ್ಕಂಥ ಗುರಿ ಆಹಾರ ಪಡೆಯುವ ಗುರಿಯನ್ನು ಬೆಕ್ಕು ಹೊಂದಿದ್ದ ಹಾಗೆ ಕಲಿಕಾಕಾರನಿಗೆ ಕಲಿಯುವ ಒಂದು ನಿರ್ದಿಷ್ಟ ಉದ್ದೇಶವಿರಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಬೆಕ್ಕಿಗೆ ಆಹಾರ ಪಡೆಯುವಂಥ ಒಂದು ಉದ್ದೇಶವಿತ್ತು, ಅದೇ ರೀತಿಯಾಗಿ ನಮ್ಮ ಕಲಿಕೆಯಲ್ಲಿ, ತರಗತಿಯ ಕಲಿಕೆಯಲ್ಲಿ ಮಗುವಿಗೆ ಮತ್ತು ಶಿಕ್ಷಕರಿಗೆ ಒಂದು ಕಲಿಯುವಂಥ ಒಂದು ಉದ್ದೇಶ, ನಿರ್ದಿಷ್ಟವಾದಂಥ ಒಂದು ಗುರಿ ಮತ್ತು ಉದ್ದೇಶವಿರಬೇಕು. ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳು, ಗುರಿ ಇಚ್ಛೆ ಇದ್ದಾಗ ಅನೇಕ ಅಡೆತಡೆಗಳು ವ್ಯಕ್ತಿ ಕಲಿಕೆಯಲ್ಲಿ ಕಂಡುಬರುತ್ತವೆ. ಸೊ ಫ್ರೆಂಡ್ಸ್, ನಾವು ಯಾವುದೇ ಒಂದು ಕಾರ್ಯ ಮಾಡಬಹುದು, ಅದರಲ್ಲಿ ಅದರದ್ದೇ ಆದಂಥ ಅಡೆತಡೆಗಳು ಅವಕ್ಕೆ ಕಾರಣಗಳಾಗೇ ಆಗುತ್ತವೆ. ಆದರೆ ಈ ಅಡೆತಡೆಗಳಿಗೆ ಕಿವಿಗೊಡದೆ ತನ್ನ ಒಂದು ಕಾರ್ಯದಲ್ಲಿ ನಿರತರಾದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು. ಆದ್ದರಿಂದಾಗಿ ಗುರಿ ಇಚ್ಛೆ ಇದ್ದಾಗ ಅನೇಕ ಅಡೆತಡೆಗಳು ವ್ಯಕ್ತಿಯ ಕಲಿಕೆಯಲ್ಲಿ ಕಂಡುಬರುತ್ತವೆ. ಸೊ ಫ್ರೆಂಡ್ಸ್, ಮುಂದುವರೆದು ಪ್ರಯತ್ನಗಳನ್ನು ಮಾಡುವುದು, ಇದು ಪ್ರಮುಖವಾದದ್ದು. ಏಕೆಂದರೆ ಕಲಿಯುವನಲ್ಲಿ ಗುರಿ ಇದ್ದಾಗ ಅಡೆತಡೆಗಳ ನಿವಾರಣೆ ಮಾಡುವ ಪ್ರಯತ್ನಗಳು ಕಂಡುಬರುತ್ತವೆ. ಸೊ ಫ್ರೆಂಡ್ಸ್, ಗುರಿ ಇದ್ದೇ ನಿರ್ದಿಷ್ಟವಾದಂಥ ಒಂದು ಗುರಿ ಹೊಂದಿದ್ದ ತಕ್ಷಣ ಅದರ ಒಂದು ನಿವಾರಣೆಗೆ ಪ್ರಯತ್ನಗಳು ಅನೇಕ ತಾನೇ ಕಂಡುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಯಶಸ್ಸು ದೊರೆಯುವುದು, ಪ್ರಯತ್ನಗಳನ್ನು ಮಾಡುವಾಗ ಆಕಸ್ಮಿಕವಾಗಿ ಯಶಸ್ಸು ದೊರೆಯುತ್ತದೆ. ಕೆಲವೊಂದು ಸಲ ಇದು ಆಗ್ತಕ್ಕಂಥದ್ದು, ಆದರೆ ಎಲ್ಲ ಸಲ ಆಗುವುದಿಲ್ಲ. ನಿರ್ದಿಷ್ಟವಾದಂಥ ಒಂದು ಕಲಿಕೆ ಇದ್ದಾಗ ಮಾತ್ರ ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ. ಇಚ್ಛೆಗೆ ಅನುಗುಣವಾಗಿ ಗುರಿ ತಲುಪುವ ಕ್ರಿಯೆ ನಡೆಯುತ್ತದೆ. ಇದನ್ನೇ ಸಂಪರ್ಕವಾದ ಬಂಧ ಏರ್ಪಡುವಿಕೆ ಎನ್ನುತ್ತಾರೆ. ಇದನ್ನೇ ಫ್ರೆಂಡ್ಸ್ ಸಂಪರ್ಕವಾದಂಥ ಒಂದು ಬಂಧ ಏರ್ಪಡುವಿಕೆ ಎಂದು ಕರೆಯುತ್ತಾರೆ. ಮುಂದುವರೆದು ಕಲಿಕೆಯ ನಿಯಮಗಳು. ಥಾರಂಡೈಕ್ ಅವರು ತಮ್ಮ ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಮುಖಾಂತರ ಪ್ರಮುಖವಾಗಿ 3 ನಿಯಮಗಳನ್ನು ಪ್ರಚುರಪಡಿಸುತ್ತಾರೆ. ಅವುಗಳೆಂದರೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ. ಸೊ ಫ್ರೆಂಡ್ಸ್, ಇವು ಅತ್ಯಂತ ಪ್ರಮುಖವಾದಂಥ ಇವರ ಒಂದು ಸಿದ್ಧಾಂತದ ಮೇಲೆ ಬರ್ತಕ್ಕಂಥ ಇದು ಕೂಡ ಒಂದು ಪ್ರಮುಖವಾದಂಥ ಪ್ರಶ್ನೆಯಾಗಿದೆ. ಥಾರಂಡೈಕ್ ಅವರು ಮಂಡಿಸಿದಂಥ 3 ನಿಯಮಗಳು ಯಾವುವು, ಅಥವಾ ಈ ಕೆಳಗಿನವುಗಳಲ್ಲಿ ಥಾರಂಡೈಕ್ ಅವರು ನೀಡಿದಂಥ ಒಂದು ನಿಯಮ ಯಾವುದು ಎಂತಕ್ಕಂಥ ಅನೇಕ ಪ್ರಶ್ನೆಗಳು ಇಲ್ಲಿ ಬರಬಹುದು. ಸೊ ಫ್ರೆಂಡ್ಸ್, 3 ನಿಯಮಗಳು. ಮೊದಲನೇದು ಸಿದ್ಧತಾ ನಿಯಮ, ಎರಡನೇದಾಗಿ ಅಭ್ಯಾಸ ನಿಯಮ, ಮೂರನೇದಾಗಿ ಪರಿಣಾಮ ನಿಯಮ. ಹಾಗಾದರೆ ಅಭ್ಯಾಸ ನಿಯಮದಲ್ಲಿ ಶಿಕ್ಷಕರು ಮಾಡ್ತಕ್ಕಂಥ ಕಾರ್ಯವೇನು? ಈ ಅಭ್ಯಾಸ ನಿಯಮವು ಅತ್ಯಂತ ಪ್ರಮುಖವಾದದ್ದು. ಏಕೆಂದರೆ ಶಿಕ್ಷಕರು ಮಗು ಕಲಿಯಲು ಸಿದ್ಧನಿದ್ದಾಗ ಮಾತ್ರ ಕಲಿಕೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಮಗುವನ್ನು ಕಲಿಕೆಗೆ ಪ್ರೇರೇಪಿಸಿ ಕಲಿಕೆಯನ್ನು ಮಾಡಬೇಕಾಗುತ್ತದೆ. ಆದ್ದರಿಂದಾಗಿ ಶಿಕ್ಷಕರು ಮಾಡ್ತಕ್ಕಂಥ ಕಾರ್ಯ ಪ್ರಮುಖವಾಗಿರುತ್ತದೆ. ಇಲ್ಲಿ ಶಿಕ್ಷಕರು ಮಕ್ಕಳನ್ನು ಕಲಿಕೆಗೆ ಪ್ರೇರೇಪಿಸಬೇಕು. ತರಗತಿಗೆ ಹೋದ ತಕ್ಷಣ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಗಮನವನ್ನು ಅವರ ಒಂದು ಪಾಠದೆಡೆಗೆ ಪ್ರೇರೇಪಿಸಬೇಕು. ನಂತರ ಅವರ ಅವಧಾನವನ್ನು ಕೇಂದ್ರೀಕರಿಸುವುದು, ಅವರ ಗಮನವನ್ನು ಪಾಠದೆಡೆಗೆ ಕೇಂದ್ರೀಕರಿಸುವುದು. ನಂತರ ಪ್ರಚೋದನೆಗಳನ್ನು ಬದಲಾವಣೆ ಮಾಡುವಂತೆ ದೃಶ್ಯಶ್ರವಣೋಪಕರಣಗಳನ್ನು ಬಳಸಬೇಕು. ಅವರಲ್ಲಿರ್ತಕ್ಕಂಥ ಭಾವನೆಗಳ ಪ್ರಚೋದನೆಗಳನ್ನು ಬದಲಾವಣೆಯನ್ನು ತರಲು, ಅವರಿಗೆ ಉತ್ಸುಕರು ಆಸಕ್ತಿವಂತರನ್ನಾಗಿ ಮಾಡಲು ಅವರ ಒಂದು ತರಗತಿಯ ಒಂದು ಪಾಠದಲ್ಲಿ ಅನೇಕ ದೃಕ್ಶ್ರವಣೋಪಕರಣಗಳನ್ನು ಬಳಕೆ ಮಾಡಬೇಕು. ಇಷ್ಟು ಅಭ್ಯಾಸದಲ್ಲಿ ಶಿಕ್ಷಕರು ಮಾಡ್ತಕ್ಕಂಥ ಪ್ರಮುಖವಾದಂಥ ಒಂದು ಕಾರ್ಯ. ಅದೇ ರೀತಿಯಾಗಿ ಮಕ್ಕಳ ಆಸಕ್ತಿ ಅಗತ್ಯತೆಗಳ ಬಗ್ಗೆ ಪೂರ್ವದಲ್ಲಿಯೇ ತಿಳಿದಿರಬೇಕು. ಉದಾಹರಣೆಗೆ ಶಿಕ್ಷಕರು ರೇಖಾಗಣಿತದ ಒಂದು ವಿಷಯವನ್ನು ತರಗತಿಯಲ್ಲಿ ಗಣಿತ ಶಿಕ್ಷಕರು ಹೇಳುವಾಗ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಉಪಕರಣಗಳನ್ನು ಒಯ್ದಾಗ ಮಕ್ಕಳ ಒಂದು ಅಗತ್ಯತೆಗಳನ್ನು ಈಡೇರಿಸಿದ ಹಾಗೆ. ಇಲ್ಲದೆ ಹಾಗೆ ಸುಮ್ಮನೆ ಒಂದು ವೃತ್ತವನ್ನು ಇಳಿಸಿ ಅದರ ಮುಖಾಂತರನೇ ಅನೇಕವಾದಂಥ ಒಂದು ವಿಶಿಷ್ಟವಾದಂಥ ಮಾಹಿತಿಯನ್ನು ತಾವು ನೀಡಿದರೂ ವ್ಯರ್ಥವೇ ಸರಿ. ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಅಗತ್ಯವಾದಂಥ ಮಟೀರಿಯಲ್ಸ್ ಉಪಕರಣಗಳನ್ನು ಬಳಸಿ ಸಂಪೂರ್ಣವಾದಂಥ ಜ್ಞಾನ ನೀಡಿದರೆ ಮಕ್ಕಳು ಆಸಕ್ತಿಯುತರಾಗಿ ತಮ್ಮ ತರಗತಿಯ ಬೋಧನೆಯನ್ನು ಆಲಿಸುತ್ತಾರೆ. ಸೊ ಫ್ರೆಂಡ್ಸ್, ಪೂರ್ವಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಕಲಿಕೆ ನಡೆಯಬೇಕು. ಯಾವಾಗಲೂ ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಕಲಿಕೆಯು ಪೂರ್ವಜ್ಞಾನಕ್ಕೆ ಅನುಗುಣವಾಗಿ ಮುಂದುವರೆಸಬೇಕು. ಇಷ್ಟು ಹೇಳ್ತಕ್ಕಂಥದ್ದು ಸಿದ್ಧತೆಯ ಒಂದು ನಿಯಮ. ಎರಡನೇದಾಗಿ ಅಭ್ಯಾಸ ನಿಯಮ. ಅಭ್ಯಾಸ ನಿಯಮವು ಪ್ರಮುಖವಾದಂಥದ್ದು. ಏಕೆಂದರೆ ಸತತವಾದಂಥ ಪ್ರಯತ್ನದಿಂದಲೇ ಯಾವುದೇ ಒಂದು ಕಾರ್ಯ ಮಾಡಲು ಸಾಧ್ಯ. ಕಲಿತದ್ದನ್ನು ಆಗಾಗ್ಗೆ ಪುನರಾವರ್ತಿಸುತ್ತಿರಬೇಕು. ಶಿಕ್ಷಕರು ತಮ್ಮ ದೈನಂದಿನ ಒಂದು ತರಗತಿಯ ಕಲಿಕೆಯನ್ನು ಹೆಚ್ಚು ದೃಢಪಡಿಸಬೇಕಾದರೆ, ಮಗುವಿಗೆ ಕಂಠಪಾಠ ಮಾಡಿಸಿಕೊಳ್ಳಬೇಕಾದರೆ ಅವರು ಕಲಿಸಿದಂಥ ಪಾಠವನ್ನು ಅಭ್ಯಾಸದ ಮುಖಾಂತರ ಪುನರಾವರ್ತನೆ ಮಾಡುವುದರ ಮುಖಾಂತರ ಅದನ್ನು ದೃಢಪಡಿಸಬಹುದು. ಅಲ್ಲಿ ಪ್ರಮುಖವಾಗಿ 2 ವಿಧಾನಗಳನ್ನು ಕಾಣಬಹುದು. ಒಂದು ಉಪಯೋಗಿಸುವ ನಿಯಮ, ಮತ್ತೊಂದು ಉಪಯೋಗಿಸದೇ ಇರುವ ನಿಯಮವೆಂದು. ಸೊ ಫ್ರೆಂಡ್ಸ್, ಇಲ್ಲಿ ಬರ್ತಕ್ಕಂಥ ಉಪಯೋಗಿಸುವ ನಿಯಮ ಕಲಿತಂಥ ವಿಷಯ ಮತ್ತೆ ಮತ್ತೆ ಉಪಯೋಗಿಸಿ ಕಲಿಕೆಯನ್ನು ಪರಿಣಾಮವಾಗಿ ಮಾಡಿದರೆ ಅಥವಾ ಹೆಚ್ಚು ಧಾರಣೆಯನ್ನು ಮಾಡಿದರೆ ಅದನ್ನು ಉಪಯೋಗಿಸುವ ನಿಯಮ ಎಂದು ಕರೆಯುತ್ತಾರೆ. ಉಪಯೋಗಿಸದೇ ಇರುವ ನಿಯಮ, ಕಲಿತಂಥ ವಿಷಯ ಉಪಯೋಗಿಸಲ್ಪಡದೆ ಹೋದರೆ
ಅಂತಹ ಕಲಿಕೆ ಕ್ಷೀಣಿಸಿ ಕಲಿತದ್ದು ಮರೆಯುವಂಥ ಒಂದು ಸಂಭವ ಕಾಣುತ್ತದೆ. ಆದ್ದರಿಂದಾಗಿ ಉಪಯೋಗಿಸದೇ ಇರ್ತಕ್ಕಂಥ ಒಂದು ನಿಯಮ ಮತ್ತು ಉಪಯೋಗಿಸುವ ನಿಯಮ ಎಂದು ಇದರಲ್ಲಿ ಪ್ರಮುಖವಾಗಿ 2 ವಿಧಾನ ಮಾಡುತ್ತಾರೆ. ಥಾರ್ನ್ಡೈಕ್ ಅವರು ಅಭ್ಯಾಸ ನಿಯಮದಲ್ಲಿ 2 ವಿಧಾನ ಮಾಡ್ತಾರೆ. ಒಂದು ಉಪಯೋಗಿಸುವ ನಿಯಮ, ಮತ್ತೊಂದು ಉಪಯೋಗಿಸದೇ ಇರುವ ನಿಯಮ. ಉಪಯೋಗಿಸುವ ನಿಯಮ ಹೆಚ್ಚು ಕಾಲ ಧಾರಣಾ ಶಕ್ತಿಯಲ್ಲಿ ನಮ್ಮ ಸ್ಮೃತಿ ಪಲ್ಲಟದಲ್ಲಿ ಉಳಿಯುತ್ತದೆ. ಆದರೆ ಉಪಯೋಗಿಸದೇ ಇರತಕ್ಕಂಥ ಒಂದು ಅಂಶವು ಕ್ಷಣಿಕವಾಗಿದ್ದು ಮತ್ತು ಅದು ತಮ್ಮ ಮರೆಯುವಿಗೆ ಕೂಡ ಕಾರಣವಾಗುತ್ತದೆ. ಹಾಗಾದರೆ ಶಿಕ್ಷಕರ ಕಾರ್ಯ. ಶಿಕ್ಷಕರು ಮಕ್ಕಳಿಗೆ ಕಲಿಕೆಯಲ್ಲಿ ದೃಢೀಕರಣ ಬಳಸಬೇಕು. ಶಿಕ್ಷಕರು ಮಕ್ಕಳ ಕಲಿಕೆಯಲ್ಲಿ ಒಂದು ದೃಢೀಕರಣವನ್ನು, ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಅದೇ ರೀತಿಯಾಗಿ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವೆ ಬಂಧವೇರ್ಪಡುವಂತೆ ಆಗಾಗ ಕಲಿತದ್ದನ್ನು ಪುನರಾವರ್ತಿ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಶಿಕ್ಷಕರು ಮಕ್ಕಳು ಕಲಿತದ್ದನ್ನು ಆಗಾಗಲೇ ಪುನರಾವರ್ತನೆ ಮಾಡಬೇಕು. ಅದೇ ರೀತಿಯಾಗಿ ಅಂಕಿಗಳನ್ನು, ಮಗ್ಗಿಗಳನ್ನು ಮೇಲಿಂದ ಮೇಲೆ ಕಂಠಪಾಠ ಮಾಡಿಸಬೇಕು. ಮಕ್ಕಳಿಗೆ ಅಂಕಿಗಳು, ಮಗ್ಗಿಗಳನ್ನು ಮೇಲಿಂದ ಮೇಲೆ ಕಂಠಪಾಠ ಮಾಡಿಸುವುದರ ಮುಖಾಂತರ ಅವರ ಕಲಿಕೆಯನ್ನು ದೃಢಪಡಿಸಬಹುದು. ದೃಢೀಕರಣದಲ್ಲಿನ ದೋಷಗಳ ನಿವಾರಣೆಗೆ ಅಗತ್ಯವಿದೆ. ಇದು ದೋಷಗಳ ನಿವಾರಣೆಗೆ ಕೂಡ ಸಹಾಯಕ ಮಾಡುತ್ತದೆ. ಅದೇ ರೀತಿಯಾಗಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಲು ಅವಕಾಶ ಒದಗಿಸುತ್ತದೆ. ಈ ಒಂದು ವಿಧಾನ ಅಥವಾ ನಿಯಮವು ಮಕ್ಕಳಲ್ಲಿ ಒಳ್ಳೆಯವಾದಂಥ ಒಂದು ಹವ್ಯಾಸಗಳನ್ನು ರೂಢಿಸಲು ಸಹಾಯಕಾರಿ ಆಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಪರಿಣಾಮ ನಿಯಮ. ಈ ಪರಿಣಾಮ ನಿಯಮವು ಕಲಿಕಾಕಾರನಿಗೆ ನೀಡುವ ಕಲಿಕೆಯ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಮಾಡಲು ಅತ್ಯಂತ ಪ್ರಮುಖವಾದಂಥ ಒಂದು ನಿಯಮ ಇದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಸನ್ನಿವೇಶ ಮತ್ತು ಪ್ರತಿಕ್ರಿಯೆ ನಡುವೆ ಏರ್ಪಡ್ತಕ್ಕಂಥ ಸಂಪರ್ಕದಿಂದ ಸಂತೋಷ ಉಂಟಾದಾಗ ಬಲ ಹೆಚ್ಚಾಗುತ್ತದೆ. ಹಾಗೂ ಸಂಪರ್ಕ ಅತೃಪ್ತಿ ಹಾಗೂ ಅಸಂತೋಷದಾಯಕವಾದಾಗ ಬಲವು ಕ್ಷೀಣಿಸುತ್ತದೆ. ಈ ಒಂದು ಪರಿಣಾಮ ಹೆಚ್ಚಿನ ಒಂದು ಅಭ್ಯಾಸ ಮತ್ತು ಸಿದ್ಧತೆಯಿಂದ ಕಲಿಕೆಯು ಪರಿಣಾಮಕಾರಿಯಾದರೆ ಇಲ್ಲಿ 2 ರೀತಿಯ ಒಂದು ಪರಿಣಾಮಕಾರಿಯನ್ನು ನೋಡಬಹುದು. ಒಂದು ಅಸಂತೋಷದಾಯಕವಾದಂಥ ಒಂದು ಬಲ ಕ್ಷೀಣವಾಗುತ್ತದೆ, ಸಂತೋಷದಾಯಕವಾದಂಥ ಬಲವು ಅದು ದೃಢವಾಗುತ್ತದೆ. ಈ ರೀತಿಯಾಗಿ ಯಶಸ್ಸೇ ಉತ್ತರಾಧಿಕಾರಿ ಎನ್ನುವ ಹಾಗೆ ಸಿದ್ಧತೆ ಮತ್ತು ಪರಿಣಾಮಗಳ ಒಂದು ಫಲವೇ ಈ ಪರಿಣಾಮವಾಗಿರುತ್ತದೆ. ಅದು ಶಿಕ್ಷಕರ ಮೇಲಿರ್ಬೋದು ಅಥವಾ ಪಾಲಕರ, ಅವರು ತಾವು ನೀಡ್ತಕ್ಕಂಥ ಉತ್ತಮವಾದ ಪರಿಸರ, ವಾತಾವರಣ, ಮಾರ್ಗದರ್ಶನವೇ ಮಗುವಿನ ಒಂದು ಭವ್ಯವಾದಂಥ ಭವಿಷ್ಯವಾಗಿರುತ್ತದೆ. ಸೊ ಫ್ರೆಂಡ್ಸ್, ಇಲ್ಲಿ ಮಾಡ್ತಕ್ಕಂಥ ಶಿಕ್ಷಕರ ಕಾರ್ಯವೆಂದರೆ ಕಲಿಕಾ ಅನುಭವಗಳನ್ನು ಸುಲಭವಾಗಿದ್ದು ಮಕ್ಕಳಿಗೆ ತಿಳಿಯುವಂತಿರಬೇಕು ಮತ್ತು ಸರಳವಾಗಿದ್ದು ಮನೋರಂಜನೆ ಒದಗಿಸಬೇಕು. ಮಕ್ಕಳಿಗೆ ನೀಡ್ತಕ್ಕಂಥ ಒಂದು ಜ್ಞಾನವು ಸರಳವಾಗಿದ್ದು ಸುಲಭವಾಗಿದ್ದು ಮಕ್ಕಳಿಗೆ ಮನೋರಂಜನೆಯನ್ನು ಒದಗಿಸಬೇಕು. ಅದೇ ರೀತಿಯಲ್ಲಿ ಕಲಿಕೆಯಲ್ಲಿ ತೆಗಳಿಕೆ, ಶಿಕ್ಷೆ ಕಡಿಮೆ ಮಾಡಿ ಹೊಗಳಿಕೆ, ಬಹುಮಾನವನ್ನು ನೀಡಬೇಕು. ಮಕ್ಕಳಿಗೆ ಯಾವಾಗಲೂ ತೆಗಳಿಕೆಗಳನ್ನು ನೀಡದೆ ಬಹುಮಾನ ಮತ್ತು ಅವರಿಗೆ ಹೊಗಳಿಕೆಯನ್ನು ನೀಡುವುದರ ಮುಖಾಂತರ ಕಲಿಕೆಗೆ ಪ್ರೇರೇಪಿಸಬೇಕು. ಅದೇ ರೀತಿಯಾಗಿ ಬೋಧನೆ ಸಂತೃಪ್ತಿ ನೀಡಬೇಕು. ಮಕ್ಕಳಿಗೆ ಬೋಧನೆ ತೃಪ್ತಿದಾಯಕವಾಗಿರಬೇಕು. ಕಲಿಕೆ ಅರ್ಥಪೂರ್ಣವಾಗಿದ್ದು ನಿಜ ಜೀವನಕ್ಕೆ ಸಂಬಂಧಿಸಿರಬೇಕು. ಮಗುವಿನ ಕಲಿಕೆ ಅರ್ಥಗಂಭೀರಿತವಾಗಿದ್ದು ಅದು ಮಗುವಿನ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಾಗಿರಬೇಕು. ಕಲಿಕೆಯಲ್ಲಿ ಯಶಸ್ಸು ಗಳಿಸಲು ಪ್ರೇರೇಪಿಸಬೇಕು. ಮಕ್ಕಳು ತಮ್ಮ ಕಲಿಕೆಯಲ್ಲಿ ಯಶಸ್ಸನ್ನು ಗಳಿಸುವಂತೆ ಮಕ್ಕಳಿಗೆ ಪ್ರೇರಣೆಯನ್ನು ನೀಡಬೇಕು. ಸೊ ಫ್ರೆಂಡ್ಸ್, ಇದೀಗ ಪ್ರಮುಖವಾದಂಥ ಕೆಲವು ಪ್ರಶ್ನೆಗಳು, ಇಲ್ಲಿ ಉಂಟಾಗ್ತಕ್ಕಂಥ ಅನೇಕ ಪ್ರಶ್ನೆಗಳಿವೆ. ಅದರಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಇಲ್ಲಿ ತಮಗಾಗಿ ನೀಡಿದ್ದೇನೆ. ಮೊದಲನೇದಾಗಿ, ಸಂಪರ್ಕವಾದ ಸಿದ್ಧಾಂತದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು? ಈ ಕೆಳಗಿನಲ್ಲಿ ಯಾವುಗಳಾಗಿವೆ ಅಂತೇಳಿ ತಮಗೆ ಪ್ರಶ್ನೆ ಬರಬಹುದು. ಇಲ್ಲಿ ಪ್ರಚೋದನೆ, ಪ್ರತಿಕ್ರಿಯೆ ಹಾಗೂ ಬಂಧ ಅಥವಾ ಬೆಸುಗೆ, ಅವುಗಳನ್ನು ಬಂಧ ಮಾಡ್ತಕ್ಕಂಥದ್ದು. ಪ್ರಚೋದನೆ, ಪ್ರತಿಕ್ರಿಯೆ ಹಾಗೂ ಬಂಧ ಇಲ್ಲಿ ಸಂಪರ್ಕವಾದ ಅಥವಾ ಪ್ರಯತ್ನ ಪ್ರಮಾದ ಸಿದ್ಧಾಂತದಲ್ಲಿ ಗಮನಿಸಬೇಕಾದಂಥ ಪ್ರಮುಖ ಅಂಶಗಳಾಗಿವೆ. ಸೊ ಫ್ರೆಂಡ್ಸ್, 2ನೇ ಪ್ರಶ್ನೆ, ಪ್ರಾಣಿ ವಿಜ್ಞಾನದ ಮೂಲ ಪುರುಷ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಫ್ರೆಂಡ್ಸ್, ಪ್ರಾಣಿ ವಿಜ್ಞಾನದ ಮೂಲ ಪುರುಷ ಎಂದು ಥಾರ್ನ್ಡೈಕ್ ಅವರನ್ನು ಕರೆಯುತ್ತಾರೆ. ಕಲಿಕಾ ಸಿದ್ಧಾಂತಗಳಲ್ಲಿ ಪ್ರಾಣಿಗಳ ಮೇಲೆ ಮೊದಲನೇ ಬಾರಿಗೆ ಒಂದು ಪ್ರಯೋಗವನ್ನು ಮಾಡಿದವರು ಥಾರ್ನ್ಡೈಕ್ ಆಗಿದ್ದಾರೆ. ಮುಂದುವರೆದು, ತೃಪ್ತಿದಾಯಕ ನಿಯಮ ಅಥವಾ ಅತೃಪ್ತಿದಾಯಕ ನಿಯಮ. ಸೊ ಫ್ರೆಂಡ್ಸ್, ಇದೀಗಾಗಲೇ ನಾನು ತಮಗೆ ತಿಳಿಸಿರುವ ಹಾಗೆ ಸಂತೋಷ ಮತ್ತು ಅಸಂತೋಷದಾಯಕವಾದಂಥ ಒಂದು ಬಲ ಉಂಟಾಗುತ್ತದೆ ಎಂದು. ಅದರ ಒಂದು ನಿಯಮ ಸಂಬಂಧಿಸುವುದು ಪರಿಣಾಮ ನಿಯಮಕ್ಕೆ ಇದು ಸಂಬಂಧಿಸಿದ್ದಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು, SR ಬಂಧ ಸಿದ್ಧಾಂತದ ಪ್ರತಿಪಾದಕರು ಯಾರು? ತಮ್ಮೆಲ್ಲರೂ ಗೊತ್ತಿರುವ ಹಾಗೆ SR ಬಂಧದ ಪ್ರತಿಪಾದಕರು ಥಾರ್ನ್ಡೈಕ್ ಅವರು. 5ನೇ ಪ್ರಶ್ನೆ, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಜನಕ ಯಾರು?
ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಜನಕ ಅಮೆರಿಕದ ಮನೋವಿಜ್ಞಾನಿಯಾದಂಥ E.L. ಥಾರ್ನ್ಡೈಕ್ ಅವರು. ಸೊ ಫ್ರೆಂಡ್ಸ್, ಇಷ್ಟು ಕಲಿಕಾ ಸಿದ್ಧಾಂತದ ಕುರಿತಾಗಿ, ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಕುರಿತಾಗಿ. ಸೊ ಫ್ರೆಂಡ್ಸ್, ಮುಂದಿನ ಒಂದು ಕಲಿಕಾ ಸಿದ್ಧಾಂತವನ್ನು ಕುರಿತು ತಿಳಿದುಕೊಳ್ಳೋಣ. ಇಂದಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸನ್ನು ಮಾಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.